ಎಲ್ಲರೂ ಅವನ ಮೇಲೆ ಗಮನ. ನಮ್ಮ ಹತ್ರ ಮೈಕ್ ಇಲ್ಲ, ಜೋರು ಮತ್ತಿದೆ. 50 ರೂಪಾಯಿ. ನಿಶಾಂತ್ ದಮ್ ಬಿರಿಯಾನಿ. ಅದು ದಮ್ ಕಟ್ಕೊಂಡು ಬಿರಿಯಾನಿ ಮಾಡಿರೋದು. ನಂಗೆ ಮೊನ್ನೆ ಮಾಡ್ಕೊಟ್ಟಿದ್ದು ದಮ್ ಕಟ್ಕೊಂಡು ಬಿರಿಯಾನಿ ಮಾಡಿದ್ರಾ? ಯಾಕೆಂದ್ರೆ ನೀವು ಸ್ವಲ್ಪ ಮೇಕ್ ಎತ್ತು ವಿಡಿಯೋ ಮಾಡಿ ಅಂತ ದಮ್ ಕಟ್ಟಿದ್ದೆ. ಈಗ ಸಿಡ್ಕೋ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಮ್ಯಾ ಪಟೇಲ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಕಂದ. ಮಗರೇ ಗುಡ್ ಮಾರ್ನಿಂಗ್. ಅಮ್ಮ ಸ್ನಾನ ಮಾಡೋಷ್ಟು ಕರೆಕ್ಟಾಗಿ ಎದ್ಬಿಟ್ಟಿದ್ದೀರಾಗೋ, ಒಂದು ನಿಮಿಷನ ಗ್ಯಾಪ್ ಕೊಡ್ದಂಗೆ ಅಲ್ವಪ್ಪ? ನನ್ನ ಮಗ ಇವತ್ತು ಊರಿಗೆ ಹೋಗ್ತಿದ್ದಾನೆ. ನನ್ನ ಬಿಟ್ಟು 10 days ಇರ್ತಾನೆ. ಮಿಸ್ ಯು ಕಂದ, ಮಿಸ್ ಯು. ಓನ್ ನೋಡ್ತಿದ್ದೀರಾ ಕಂದ ನೀವು? ಟ್ಯಾಚಿ ಮಾಡಿದ್ರ ನೀವು? ಬನ್ನಿ ಫ್ರೆಶ್ ಅಪ್ ಆಗಿ ಬೇಗ ಹೋಗೋಣ, ಓಕೆನಾ? ಬಾಯ್. ಬನ್ನಿ ಎದುಳಿ. ಏನು ಮಗ್ನೆ? ಟ್ಯಾಕ್ಟ್ರು ಹೋಯ್ತು ಕಂದ್ ಮಗ್ನೆ. ನೀವೆಲ್ಲ ಹೋಗ್ತಿದ್ದೀರಾ ಈಗ? ಗುಜು ಬಂಗಾರ ಊರಿಗೆ ಹೋಗ್ತಿದ್ದೀರಾ? ಮನೇಲಿ ತಿಂಡಿ ಮಾಡೋಕ್ಕಾಗಲ್ಲ, ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲೇ ಇಡ್ಲಿ ಅಂತೆ ಫೇವ್ರೆಟ್ ಪಲಾವ್ನ ಪ್ಯಾಕ್ ಮಾಡಿಸ್ಕೊತಾ ಇದ್ದೀವಿ. ಇದು ನೋಡಿ, ಆ್ಯಕ್ಚುಲಿ ಹುಣಸ್ಮಾನಲ್ಲಿ ಹತ್ರ ಒಂದು ಹೋಟೆಲು, ಬಟ್ ಇಲ್ಲಿ ಎಷ್ಟು ಜನ ತಿಂತಾರೆ ಅಂದರೆ ಈವ್ನಿಂಗು ಸಹ ಇಡ್ಲಿ ಎಲ್ಲ ಮರ್ತಿರ್ತಾರೆ. ಇಲ್ಲಿ ಫೇಮಸ್ ಬಂದು ಚಿತ್ರಾನ್ನ, ಚೆನ್ನಾಗಿರುತ್ತೆ. ಹುಣಸ್ಮಾನಲ್ಲಿ ಹತ್ರ ಇರೋದು. ಬೇಗ ಕಟ್ಟಿಸ್ಕೊಂಡು ಹೊಟ್ಟೆ ಗುಜ್ಜು ಅಂತೈತೆ. ಹೋಗಿ ತಿನ್ಬಿಡೋಣ. ತಿಂತೀರಲ್ವಾ? ಹಠ ಮಾಡಲ್ಲ ತಾನೆ? ನಿಮ್ಮ ಪಪ್ಪ ಅಲ್ಲ ಐತೆ, ಇರು ಬರ್ತಾರೆ. ನೋಡಿ ಗೈಸ್, ಎಲ್ಲೆಲ್ಲಿ ಬೇಕಲ್ಲೆಲ್ಲ ಹೋಗಿ ಅಲ್ಲಿ ಟೈಗರ್ ಐತೆ ಅಂತ ಹೋಗ್ಬಿಟ್ಟು ಅದ್ರ ಜೊತೆ ಕಿರ್ಚಾಡ್ತಾನೆ. ಎಲ್ಲರೂ ಅವನ ಮೇಲೆ ಗಮನ. ಟ್ರೈನ ಮಾತ್ರ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾನೆ. ಎಲ್ಲಿಗೆ ಬಂದ್ವಿ ಮಗ್ನೆ? ನಾವು ಮಂಡ್ಯಕ್ಕೆ ಬಂದಿದ್ದೀವಿ. ಬಂಗಾರಿ ಎಲ್ಲಿಗೆ ಹೋಗ್ತಿದ್ದೀರಾ? ಯಾರು ಬಂದಿಲ್ಲ ನಾನು ಕರ್ಕೊಂಡು ಹೋಗಕ್ಕೆ. ಏನು? ಹಲೋ ಸರ್, ನಾವಲ್ಲಿ ಬರ್ತೀವಿ. ಬಾಯ್. ಪಟೇಲ್, ನಿಮ್ಮ ಮಗನ ಇವತ್ತು ಊರಿಗೆ ಬಿಟ್ಬಿಟ್ಟು ಹೋಗ್ತಿದ್ದೀರಾ, ಏನು ಅನಿಸ್ತೈತೆ? ಕಷ್ಟ ತುಂಬ ಕಷ್ಟ ಹೇಳಕ್ಕೆ. ಹೌದಾ? ನನಗೇನು ಫುಲ್ ಲೆಕ್ಚರ್ ಕೊಡ್ತಿದ್ರಿ, ಹಂಗೆ ಏನು ಹೋಗಲ್ಲ ಅದು ಇದು ಅಂತ. ಲೆಕ್ಚರ್ ಕೊಡೋದು ಜೋರಾಗಿ ಮಾತಾಡಿ, ನಮ್ಮ ಹತ್ರ ಮೈಕ್ ಇಲ್ಲ. ಜೋರಾಗಿ ಮಾತಾಡಿ. ಕೆಜಿಗೆ 1,500. ಅದಕ್ಕೂ ಹೆಚ್ಚು ನನ್ನ ಮಗ ಅಲ್ಲ ಬಂಗಾರಿ? ಅಪ್ಪ ಅವ್ರು ಬಂದರು, ವೆಯ್ಟ್ ಮಾಡಂತೂ ಸುಸ್ತಾಯ್ತಪ್ಪ ನಂಗಂತೂ. ಬಂದರು ಈಗ ಹೋಗೋದೆ. ಇಲ್ಲ ಬನ್ನಿ. ಬನ್ನಿ ಹೋಗೋಣ ಗೈಸ್. ಜಾಸ್ತಿ ಆಗ್ಬಿಟ್ಟಾರೆ ಅವನಿಗೆ, ಅದಕ್ಕೆ ಗುಳ್ಳೆ ಆಗ್ಬಿಟ್ಟೈತೆ. ಎಷ್ಟು ಎಲ್ಲ ಕಾವ್ಯ ಬರ್ಲಿಲ್ಲ. ಬಾಲು ಬಾಬಂಗಾರಿ ಹೋಗಲ್ಲ ಅಜ್ಜಿ ಹತ್ರ.
ಅಜ್ಜಿ ಮುತ್ತು ಕೊಡವೆ ಅಜ್ಜಿ ಇಲ್ಲಿ ಅಜ್ಜಿ ಮುತ್ತು ಕೊಡು ಅಜ್ಜಿ ಮುತ್ತು ಬಾಲು ಇಲ್ಲಿ ತಗೋಪ್ಪ ಕೊಟ್ಟೆ ಬಿಟ್ಲು ಹಾಯ್ ಹಾಯ್ ವಿಶ್ ಮಾಡಪ್ಪ ಚಿಕ್ಕಿಗೆ ಚಿಕ್ಕಿ ಅಲ್ಲ ಅತ್ತೆ ದೀಪು ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಪ್ಯಾಚಪ್ ಮಾಡಿಸ್ಬಿಟ್ಟವ್ರೆ ಕವ್ಯ ಕಾಣಿಸ್ತಿಲ್ಲ ನನಗೆ ಕಾಣಿಸ್ತಿಲ್ಲ ಏನು ಇಲ್ಲಿ ಇಲ್ಲಿ ಝೂಮ್ ಮಾಡ್ತೀನಿ ಪ್ಯಾಚಪ್ ಮಾಡಿಸ್ಬಿಡತಿ ಯಾರು ಹೋಗಿರೋದು ಗೀತಮ್ಮ ಏನ ಅದ್ ನಮ್ದು ಕಾವಿಂದು ವಿಷಯಪ್ಪ ಏನೋ ಪ್ಯಾಚಪ್ ಹಾಯ್ ಲಿಪಿ ಹಾಯ್ ಹಾಯ್ ಬರ್ಡೇ ಗರ್ಲ್ಗೆ ಹೆಂಗೆ ಪ್ರಿಯಾರಿಟಿ ವಿಶ್ ಮಾಡಕ್ ಬಿಟ್ರಪ್ಪ ದಕ್ಷ ದೊಡ್ಡವನಾಗ್ಬಿಟ್ಟವನೆ ಎಷ್ಟು ದೊಡ್ಡವನ ಕಾಣ್ತಾವ ನೋಡು ಶರ್ಟ್ ಹಾಕೊಂಡು ಲಿಪಿ ಹೆಂಗೈತೆ ಚೆನ್ನಾಗೈತೆ ಚೆನ್ನಾಗೈತೆ ಮುಗಿತ ಎಕ್ಸಾಮ್ಸ್ ಸ್ಕೂಲ್ ಸ್ಟಾರ್ಟ್ ಆಗೋಯ್ತಲ್ಲ ನನ್ ಚಿಕ್ಕ ನಾದ್ನಿ ಇವಳು ನಾದ್ನಿ ಸೀಟ್ ಹಾಕ್ಬಿಟ್ಟು ನೀಟಾಗಿ ಈಗ ಸಿಟ್ಕೋ ಸ್ವಲ್ಪನೇ ರಮ್ಯಾ ಎಲ್ರಿಗೂ ಬೆಳಿಬೇಕು ಒಬ್ರಿಗಿಬ್ರಿಗೆ ಅಂದ್ರೆ ಬೇಜಾರು ಮಾಡಿ ಇವಳಿಗೆ ಏನಾಗಲ್ಲ ಅವ್ರ ಅಣ್ಣ ಬಿಟ್ಬಿಟ್ರೆ ಅವಳಿಗೆ ಬಳಿದಾನೆ ಏ ಕಣ್ಣಿಗೆ ಹೋಯ್ತು ಪಟ್ಟೆ ಇಲ್ಲ ಅವಳು ಕಣ್ಣಿಗೆ ಹೋಯ್ತು ಅವಳು ಕಣ್ಗೋಯ್ತು ಬಿಡಿ ಏನ್ ಮೇಕಪ್ ಮಾಡ್ತಾ ಇದ್ದೀರಾ ಅಮ್ಮಂಗೆ ಅಮ್ಮಂಗೆ ಮೇಕಪ್ ಮಾಡ್ತಿದ್ದೀರಾ ಅಲ್ಲ ಬನ್ನಿ ಇಲ್ಲಿ ಎಲ್ರಿಗೂ ಬಳಿದ್ರಲ್ಲ ನಾನು ಅವ್ರಿಗೆ ಬಳಿದ್ರೆ ಹಿಂಗೆ ಐ ಲವ್ ಯು ಪಟೇಲ್ ಪ್ಲೀಸ್ ಐ ಲವ್ ಯು ನಿನಗೆ ಬಳಿಲಿಲ್ಲ ಬಳ್ತ್ರಿ ನೀವು ಬಳುದ್ರಿ ಸೀರಿಯಸ್ಲಿ ಬಳುದ್ರಿ ಪಟೇಲ್ ಪ್ಲೀಸ್ ಪ್ಲೀಸ್ ಬೇಡ ಬಿಡಿ ನಿಜ ಬಿಡಿ ನನ್ಗೆ ಹೆಂಗ್ ಕೆಟ್ಟ ಕಾಣಿಸ್ತೀನಿ ಅಂತ ಒಂದ್ ಒಳ್ಳೆ ಅಡಿಯ ಹೊರಗಡೆ ಹೊಟ್ಟೆಗೆ ಅಷ್ಟೇ ಅಲ್ಲಿ ನಿಮ್ಮ ಅತ್ತಿಗೆ ನಂಗೆ ನೆನಪೇ ಆಗ್ತದೆ ಇವರೆಲ್ಲ ಇದ್ರಲ್ಲಿ ಹಳ್ಳಿ ಅವ್ರು ಬರ್ತಿದಾರೆ ಅಮ್ಮ ಇನ್ನೊಂದ್ ಗಡಿದ್ ಬರ್ತಿದ್ರು ನಾವು ಹೋಗ್ತಾ ಇದೀವಿ ಪಟೇಲ್ ಎಲ್ಲಿ ಹೋಗ್ತಿದೀವಿ ಯಾವ ಹೋಟೆಲ್ ಯಾವನು ಗೊತ್ತು ಅಂಗಡಿ ಬಂಗಾರ ಬಾಯ್
ಪುಷ್ಪ ಅದಕ್ಕೆ ಹತ್ಬಿಟ್ರಾ ಬಿರಿಯಾನಿ 50 ರೂಪಾಯಿ. ನಿಶಾಂತ್ ದಮ್ ಬಿರಿಯಾನಿ. ಅದು ದಮ್ ಕಟ್ಕೊಂಡು ಬಿರಿಯಾನಿ ಮಾಡಿರೋದು. ನಂಗೆ ಮೊನ್ನೆ ಮಾಡ್ಕೊಟ್ಟಿದ್ದು ದಮ್ ಕಟ್ಕೊಂಡು ಬಿರಿಯಾನಿ ಮಾಡಿದ್ದ. ಯಾಕೆಂದ್ರೆ ನೀವ್ ಸ್ವಲ್ಪ ಮೇಕೆತ್ ವಿಡಿಯೋ ಮಾಡ್ಲಿ ಅಂತ ದಮ್ ಕಟ್ಟಿದ್ದೆ. ನಿಮ್ ಅಣ್ಣ ನಂಗೆ ಬಿರಿಯಾನಿ ಮಾಡ್ಕೊಟ್ಟಿದ್ರು ಕಣಪ್ಪ. ನಾನ್ ದಮ್ ಬಿರಿಯಾನಿ ಮಾಡ್ಕೊಟ್ಟಿದ್ದೆ. ಏನ್ ಗೊತ್ತಾ, ರೆಡಿಮೇಡ್ ಪ್ಯಾಕ್ ತಂದ್ರು, ಮಾಡಿದ್ರು, ಕೊಟ್ರು, ಟೇಸ್ಟ್ ಚೆನ್ನಾಗಿ. ರೆಡಿಮೇಡ್ ಮಸಾಲಾ ಪ್ಯಾಕ್ ಮಸಾಲಾ ಪ್ಯಾಕೆಟ್ ಎಲ್ಲ ರೆಡಿ ಅದೇನ್ ಚೆನ್ನಾಗಿತ್ತು. ಅದ್ ವಿಡಿಯೋ ಮಾಡಿದೀನಿ, ಅಪ್ಲೋಡ್ ಮಾಡ್ತೀನಿ. ಸರಿ ಆಯ್ತು. ತಂದಿರೋದು ಅವ್ರನ್ನ ಕೇಳ್ಬೇಕು. ಅಕ್ಕಿಗೆ ತಂದ್ರ ಹಸಿಟ್ಟಕ್ಕೆ ತಂದ್ರ ಅವಳನ್ನ ಅಂತ. ಏನ್ ತಂದ್ರಿ ಅವಳನ್ನ? ಗೊಬ್ಬರ ಇದಕ್ಕಾಗ್ತಲ್ಲ, ತೆಂಗಿನ ಮರ ಗಾಡಿ ಆಗ್ತಲ್ಲ, ಗೊಬ್ಬರ ಆತ ಕೊಟ್ಬಿಟ್ಟು ತಿಪ್ಪೆ ಗೊಬ್ಬರ ತಂದ್ಬಿಟ್ಟು ತಂದಿರೋದು ಪಡೆಯಲ್ಲ. ಹಲೋ ಸರ್, ಇಲ್ಲೆಲ್ಲ ಯಾರಾಗ್ತಾರೆ? ನಿಮ್ ತಾತನ ಕರ್ಕೊಂಬಂದು ಹಾಕ್ಸ್ರಿ. ಟಿಪ್ಸ್ ಕೊಡ್ತೀನಿ, ಎಕ್ಸ್ಟ್ರಾ ಟಿಪ್ಸ್ ಕೊಡ್ತೀನಿ ಹಾಕ್ರಿ. ಚಿಕ್ಕಪ್ಪ ಹಾಕಿ, ಚಿಕ್ಕಪ್ಪ ಸರ್ವ್ ಮಾಡಿ. ಗುಡ್ ಬಾಯ್. ಈರುಳ್ಳಿ ಹಾಕಿ ಸರ್. ಅದೊಂದು ಬಾಟ್ಲು ಓಪನ್ ಮಾಡಕ್ಕೆ ಹೆಂಗ ಆಡ್ತವ್ರೆ ಅಂದ್ರೆ, ಆ ಹುಡ್ಗನ್ ಕಳ್ಸೇ ಬಿಟ್ರಲ್ಲ ಕೊನೆಗೂ. ಕೊನೆಗೂ ಕಳ್ಸೇ ಬಿಟ್ರ ಅವನ್ನ. ಅವಳು ನನ್ನಾಣೆ ಓಪನ್ ಮಾಡಿಲ್ಲ. ಎಷ್ಟು ಕ್ಯೂರಿಯಾಸಿಟಿ ನೋಡಿ ಅವನಿಗೆ ಓಪನ್ ಮಾಡಕ್ಕೆ. ಅವ್ನು ತರಕ್ಕೆ ಹೋದ ಓಪನ್ ಮಾಡಕ್ಕೋಸ್ಕರ. ನಾವು ಓಪನ್ ಮಾಡೋಣ. ನಾನು ಓಪನ್ ಮಾಡಿ ಕೊಡ್ಬಿಟ್ಟು ಬಾಟ್ಲು ಕೊಡ್ತೀನಿ ನೋಡ್ಕೊ. ಕರೋನಾ ಯಾರು ಅದಕ್ಕೆ ಇವಳು ವಿಡಿಯೋ ಮಾಡ್ಬೋದಂತೆ. ನಾನು ನೀನ್ಯಾಗ ಬಂದೆ? ನಾನು ಬಾಡ್ನ ವಿಡಿಯೋ ಮಾಡ್ತಿದ್ದೆ. ಚೇರ್ ಮಾಡ್ತೀವಿ. ಓಕೆ, ಮಾಡಲ್ಲ ಚೇರ್. ಎಷ್ಟು ನೀನು ಇದು ಇಷ್ಟು ಅಲ್ಲ, ಇಷ್ಟು ಓಪನ್ ಮಾಡಕ್ಕೆ ಏನ್ ನನ್ನಾಣೆ ನಿನ್ನಾಣೆ ಎಲ್ಲ ಮಾಡಾಕ್ಬಿಟ್ರು. ನೋಡಿ ಎಕ್ಸ್ಪೀರಿಯನ್ಸ್ ಅಲ್ಲಪ್ಪ. ಅನುಭವ ಆಗಿರ್ಬೇಕಲ್ಲ ಮಮ್ಮಿ. ಊಟ ಎಲ್ಲ ಮುಗಿಸಿ ಮನೆಗೆ ಹೋಗಿ ಪಾಪು ಊಟ ಮಾಡಿಸಿ ಮನೇಲಂದು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದ್ಯಾವುದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನಾವು ನವೀನ ಹುಣಸನಳ್ಳಿಲೇ ಬಿಟ್ಟು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹೆಂಗ ಅನಿಸ್ತೈತೆ ಪಟೇಲ್? ನಿನ್ಗೆ ಹೆಂಗ್ ಫೀಲ್ ಆಗ್ತೈತೆ ಫಸ್ಟ್ ಅದನ್ನ ಹೇಳು. ಕಷ್ಟ. ಇಲ್ಲಿಗೆ ಬಂದ್ಬಿಟ್ಟೈತೆ ನನಗೆ, ತುಂಬಾ ಕಷ್ಟ ಆಗ್ತೈತೆ. ನೋಡೋಣ, ಬಟ್ ಎಲ್ಲ ಟೈಮ್ ಒಂದೇ ತರ ಇರಕ್ಕಾಗಲ್ಲ ಅಲ್ವಾ. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಅವನಿಗೂ ಸ್ವಲ್ಪ ಪ್ಲೇಸ್ ಚೇಂಜ್ ಆಗ್ಲಿ ಅಂದ್ಬಿಟ್ಟು ಊರಲ್ಲಿ ಬಿಟ್ಟಿದ್ದೀವಿ. ರಿಟರ್ನ್ ಕರ್ಕೊಂಡ್ ಬರ್ತೀವಿ. ನೆಕ್ಸ್ಟ್ ಒಂದ್ ಕಡೆ ಎಲ್ಲ ಹೋಗ್ತಾ ಇದೀವಿ. ಅಲ್ಲಿಂದ ಮತ್ತೆ ಬೆಂಗಳೂರು ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಅಜ್ಜಿ ತಾತನ ಜೊತೆ, ದೊಡ್ಡಪ್ಪ ದೊಡ್ಡಮ್ಮನ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಲಿ ಅಂತ ಹೇಳಿ ಊರಲ್ಲಿ ಬಿಟ್ಟಿದ್ದೀವಿ. ಅವ್ರಿಗೂ ಸ್ವಲ್ಪ ಜಾಸ್ತಿ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನಮಗಂತೂ ಹೆವಿ ಚೇಂಜ್ ಆಗುತ್ತಪ್ಪ. ಇದೊಂಥರ ಮಕ್ಳನ್ನ ಊರಲ್ಲಿ ಬಿಟ್ಬಿಟ್ಟು ಇವ್ರಿಬ್ರೆ ಫಸ್ಟ್ ಹಂಗೆ ಇದ್ದಿದ್ರೆ ಏನು ತೊಂದರೆ ಇರ್ತಿರ್ಲಿಲ್ಲ. ಯಾಕಂದ್ರೆ ಅವಾಗ ಏನು ಬರ್ತಾ ಮದುವೆ ಆಗಿದೆ. ಒಂದು ಪಾಪು 1 ವರ್ಷ ಆಯ್ತು. ಜೋರಾಗಿ ಮಾತಾಡ್ತೀನಿ. ಸ್ವಲ್ಪ ಆಗುತ್ತೆ, ಮನ್ಸಿಗೆ ಹರ್ಟ್ ಆಗುತ್ತೆ, ಫೀಲ್ ಆಗುತ್ತೆ. ಏನು ಮಾಡಕ್ಕಾಗಲ್ಲ, ಗಟ್ಟಿಯಾಗಿರೋಣ, ಮಾಡೋಣ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.